ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಗವತ್ಪಾದ ಶಂಕರಾಚಾರ್ಯರನ್ನು ಕುರಿತು ಅನೇಕ ಜನಗಳು ಸ್ತೋತ್ರ ಮಾಡಿದ್ದಾರೆ. ಸುಬ್ರಾಯ ಶರ್ಮಾಜಿಯವರೂ ಕೂಡ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರನ್ನು ಕುರಿತು ಒಂದು ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಅದನ್ನು ಹೇಳಿಬಿಟ್ಟು ಅರ್ಥವನ್ನು ನೋಡೋಣ. ಯತಿರಾಜಂ ಯೋಗಿರಾಜಂ ಜ್ಞಾನಿರಾಜಂ ಜಗದ್ಗುರುಂ ಶಂಕರಂ ಭಗವತ್ಪಾದಂ ಭಜೆ ಭವಭಯಂಕರಂ. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ. ಯತಿರಾಜಂ ಯೋಗಿರಾಜಂ ಜ್ಞಾನಿರಾಜಂ ಜಗದ್ಗುರುಂ ಶಂಕರಂ ಭಗವತ್ಪಾದಂ ಭಜೆ ಭವಭಯಂಕರಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನು ಈ ಶ್ಲೋಕದಲ್ಲಿ 5 ವಿಶೇಷಣಗಳಿಂದ ಸ್ತೋತ್ರ ಮಾಡಲಾಗಿದೆ. ಯತಿರಾಜಂ, ಯೋಗಿರಾಜಂ, ಜ್ಞಾನಿರಾಜಂ, ಜಗದ್ಗುರುಂ, ಭವಭಯಂಕರಂ, ಭಗವತ್ಪಾದಂ ಶಂಕರಂ ಭಜೆ. ಅನ್ವಯವನ್ನು ಹೇಳ್ತೇನೆ, ತುಂಬ ಸುಲಭವಾಗಿದೆ. ಯತಿರಾಜಂ ಶಂಕರಂ ಭಗವತ್ಪಾದಂ ಭಜೆ. ಯೋಗಿರಾಜಂ ಶಂಕರಂ ಭಗವತ್ಪಾದಂ ಭಜೆ. ಜ್ಞಾನಿರಾಜಂ ಶಂಕರಂ ಭಗವತ್ಪಾದಂ ಭಜೆ. ಜಗದ್ಗುರುಂ ಶಂಕರಂ ಭಗವತ್ಪಾದಂ ಭಜೆ. ಭವಭಯಂಕರಂ ಶಂಕರಂ ಭಗವತ್ಪಾದಂ ಭಜೆ. ಯತಿರಾಜಂ ಯೋಗಿರಾಜಂ ಜ್ಞಾನಿರಾಜಂ ಜಗದ್ಗುರುಂ ಶಂಕರಂ ಭಗವತ್ಪಾದಂ ಭಜೆ ಭವಭಯಂಕರಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಮೊಟ್ಟ ಮೊದಲಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನು ಯತಿರಾಜ, ಯತೀನಾಂ ರಾಜ ಯತಿರಾಜ, ಎಲ್ಲ ಸನ್ಯಾಸಿಗಳಲ್ಲಿ ಶ್ರೇಷ್ಠರು. ಈ ಪ್ರಪಂಚದಲ್ಲಿ ಈಗ ಎಷ್ಟು ಜನ ಸನ್ಯಾಸಿಗಳಿದ್ದಾರೋ ನನ್ನ ಅಂದಾಜ ಇಡೀ ಪ್ರಪಂಚದಲ್ಲಿ ಇವತ್ತು 1 ಕೋಟಿ ಸನ್ಯಾಸಿಗಳಿದ್ದಾರೆ. ಭಾರತ ದೇಶದಲ್ಲಿಯೇ
10 ಲಕ್ಷ ಸನ್ಯಾಸಿಗಳಿದ್ದಾರೆ. ಇಡೀ ಪ್ರಪಂಚದಲ್ಲಿ ಒಟ್ಟು 1 ಕೋಟಿ ಸನ್ಯಾಸಿಗಳಿರಬಹುದು. ಎಲ್ಲ ಸನ್ಯಾಸಿಗಳಿಗೂ ಆದರ್ಶ ಯಾರು? ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು. ಎಲ್ಲ ಸನ್ಯಾಸಿಗಳು ಕೂಡ ತಮ್ಮನ್ನು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಸಂಪ್ರದಾಯಸ್ಥರು ಅಂತ ಹೇಳ್ಕೊಡ್ತಾರೆ. ಮಾಧ್ವ ಸನ್ಯಾಸಿಗಳಿರ್ಬೋದು, ಶ್ರೀ ವೈಷ್ಣವ ಸನ್ಯಾಸಿಗಳಿರ್ಬೋದು, ಅಥವಾ ಮತ್ತೊಬ್ಬರಿರ್ಬೋದು, ಲಿಂಗಾಯತ ಸನ್ಯಾಸಿಗಳಿರ್ಬೋದು. ಎಲ್ಲ ಸನ್ಯಾಸಿಗಳಿಗೂ ಮೂಲಭೂತರಾಗಿರುವಂಥ ಯತಿಗಳು ಅಂದರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಸನ್ಯಾಸಿಗಳಲ್ಲಿ ಶ್ರೇಷ್ಠರಾಗಿದ್ದಾರೆ ಶಂಕರರು. ಯೋಗಿರಾಜಂ ಅಷ್ಟಾಂಗ ಯೋಗಾನುಷ್ಠಾನ ಇಷ್ಠರು. ಭಗವತ್ಪಾದ ಶಂಕರಾಚಾರ್ಯರು ನೈಷ್ಠಿಕ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುತ್ತಾ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಅಷ್ಟಾಂಗ ಯೋಗಾನುಷ್ಠಾನದಲ್ಲಿ ನಿಷ್ಠರಾಗಿರುವಂಥ ಮಹಾತ್ಮರು ಭಗವತ್ಪಾದ ಶಂಕರಾಚಾರ್ಯರಾದ್ದರಿಂದ ಅವರನ್ನು ನಾವು ಯೋಗಿರಾಜ ಎಂದು ಉಪಾಸನೆ ಮಾಡೋಣ. ಜ್ಞಾನಿರಾಜಂ ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠರು. ಬ್ರಹ್ಮೈವೇದಂ ವಿಶ್ವಂ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೈವಾಹಮಸ್ಮಿ ಎನ್ನುವ ವಸ್ತುತಂತ್ರಜ್ಞಾನ ನಿಷ್ಠರಾಗಿ, ಬ್ರಹ್ಮನಿಷ್ಠರಾಗಿ, ಜ್ಞಾನಿನಿಷ್ಠರಾಗಿರುವಂಥ ಭಗವತ್ಪಾದ ಶಂಕರಾಚಾರ್ಯರು ಜ್ಞಾನಿರಾಜರೂ ಆಗಿದ್ದಾರೆ. ಈ ಪ್ರಪಂಚದಲ್ಲಿರುವ ಎಲ್ಲ ಬ್ರಹ್ಮಜ್ಞಾನಿಗಳಿಗಿಂತಲೂ ಅತ್ಯಂತ ಶ್ರೇಷ್ಠರು ಭಗವತ್ಪಾದ ಶಂಕರಾಚಾರ್ಯರು. ಅನಂತರ ಭವಭಯಂಕರಂ ಶಂಕರಂ. ಭವಭಯಂಕರ, ಭವ ಎಂದರೆ ಸಂಸಾರ, ಭವ ಎಂದರೆ ಮಾಯಾಗ್ರಹ, ಭವ ಎಂದರೆ ಅವಿದ್ಯಾ ಚಕ್ರ. ಇದಕ್ಕೆ ಭಯಂಕರರಾಗಿದ್ದಾರೆ. ಶಂಕರಾಚಾರ್ಯರವರನ್ನು ಸ್ಮರಣೆ ಮಾಡುತ್ತಾ, ಶಂಕರರನ್ನು ಪೂಜಿಸುತ್ತಾ, ಶಂಕರರನ್ನು ಸ್ತುತಿಸುತ್ತಾ ಅವರು ಬರೆದಿರುವಂಥ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳನ್ನು ಶ್ರದ್ಧಾಭಕ್ತಿಯಿಂದ ಅಧ್ಯಯನ ಮಾಡುತ್ತಾ ಬಂದರೆ ಅವರಿಗೆ ಭವಬಂಧನ ಹಾರಿ ಹೋಗುತ್ತದೆ. ಶಂಕರಾಚಾರ್ಯ ಎನ್ನುವ ಹೆಸರನ್ನು ಕೇಳಿದ ಕೂಡಲೇ ಸಂಸಾರ ಬಂಧನ ನಿವೃತ್ತಿಯಾಗುತ್ತದೆ. ಇಂಥ ಮಹಾತ್ಮರು ಭಗವತ್ಪಾದ ಶಂಕರರು ಭವಭಯಂಕರರಾಗಿದ್ದಾರೆ. ಯಾರಪ್ಪ ಇವರು ಅಂದರೆ ಜಗದ್ಗುರು, ಅನ್ವರ್ಥ ಜಗದ್ಗುರುಗಳು ಶಂಕರಾಚಾರ್ಯರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಂದೇಶಗಳು ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರಿಗೂ ಅರ್ಥವಾಗುತ್ತೆ. ನೀವುಗಳು ನಿಮ್ಮ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಂಡರೆ ನಿಮಗೆ ಸಂಸಾರ ಬಂಧನವಿಲ್ಲ, ನೀವೆಲ್ಲರೂ ಮುಕ್ತರಾಗುತ್ತೀರಿ ಎಂದು ಸಕಲ ಮಾನವರಿಗೂ ಭಗವತ್ಪಾದ ಶಂಕರಾಚಾರ್ಯರವರು ಆತ್ಮಜ್ಞಾನೋಪದೇಶವನ್ನು ಮಾಡಿರುವ ಅನ್ವರ್ಥ ಜಗದ್ಗುರುಗಳು. ಜಾತಿ, ವರ್ಣ, ಆಶ್ರಮ, ಮತ, ಪಂಥ, ಸಂಪ್ರದಾಯ ಎನ್ನುವ ಯಾವ ಭೇದವೂ ಇಲ್ಲದೆ ಬ್ರಹ್ಮವಿದಾಪ್ನೋತಿ ಪರಂ, ಯಾರೇ ಆಗಲಿ ಬ್ರಹ್ಮತತ್ವವನ್ನು ಅರ್ಥ ಮಾಡಿಕೊಂಡರೆ ಅಂಥವರು ಬ್ರಹ್ಮಸ್ವರೂಪರೇ ಆಗಿಬಿಡುತ್ತಾರೆ ಎನ್ನುವ ಸಂದೇಶವನ್ನು ಸಕಲ ಮಾನವರಿಗೂ ತಮ್ಮ ಗ್ರಂಥಗಳ ಮುಖಾಂತರ, ಪ್ರವಚನಗಳ ಮುಖಾಂತರ ಉಪದೇಶ ಮಾಡಿರುವ ಶ್ರೇಷ್ಠರಾದ ಗುರುಗಳು ಭಗವತ್ಪಾದ ಶಂಕರಾಚಾರ್ಯರು. ಇಂಥ ಶಂಕರಂ ಭಗವತ್ಪಾದಂ ಅಹಂ ಭಜೆ. ಇಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನು ನಾನು ಭಜಿಸುತ್ತೇನೆ. ಕಾಯೇನ ವಾಚ ಮನಸ ಅವರನ್ನು ಭಜನೆ ಮಾಡುತ್ತೇನೆ, ಸ್ತೋತ್ರ ಮಾಡುತ್ತೇನೆ, ಆರಾಧನೆ ಮಾಡುತ್ತೇನೆ. ಇಂಥ ಭಗವತ್ಪಾದರ ಪವಿತ್ರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ. ಈ ಶ್ಲೋಕವನ್ನು ರಚನೆ ಮಾಡಿರುವಂಥವರು ಡಾಕ್ಟರ್ KG ಸುಬ್ರಾಯ ಶರ್ಮಾಜಿಯವರು. ಈ ಶ್ಲೋಕದಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ 5 ಸದ್ಗುಣಗಳನ್ನು ಎತ್ತಿ ಹೇಳಿದ್ದಾರೆ. ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ.
ಎಲ್ಲರೂ ಗಟ್ಟಿ ಮಾಡಿಕೊಂಡು ಪ್ರತಿ ದಿವಸ ಪಾರಾಯಣ ಮಾಡ್ತಾ ಬನ್ನಿ. ಯತಿರಾಜಂ ಯೋಗಿರಾಜಂ ಜ್ಞಾನಿರಾಜಂ ಜಗದ್ಗುರುಂ ಶಂಕರಂ ಭಗವತ್ಪಾದಂ ಭಜೆ ಭವಭಯಂಕರಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.